ಪರಮ ಪ್ರಸಾದ
ಸ್ವರ್ಗೀಯ ತಂದೆ, ಈ ದಿನ ನಿನ್ನ ಮುಂದೆ ಬಂದಿರುವವರಾಗಿದ್ದೇವೆ. ದೈಹಿಕ ಆರೋಗ್ಯಕ್ಕಾಗಿಯೂ ಪ್ರಗತಿಗಾಗಿಯೂ ನಿಮ್ಮ ಮುಂದೆ ಬಂದಿದ್ದೇವೆ. ಪ್ರಭುವೇ, ನೀವು ನಮ್ಮನ್ನು ಗುಣಪಡಿಸುವವರು, ನಮಗೆ ಒದಗಿಸುವವರು, ನಮಗೆ ಬಿಡುಗಡೆ ಕೊಡುವವರು ನೀವು. ನಮ್ಮ ದೇಹವನ್ನು ಪುನಃ ಸ್ಥಾಪಿಸಿ ನಮ್ಮ ಮನಸ್ಸನ್ನು ಮತ್ತು ನಮ್ಮ ಆತ್ಮವನ್ನು ಸಹ ನನ್ನ ಎಲ್ಲ ರೋಗಗಳನ್ನು, ನೋವನ್ನು ಮತ್ತು ಹೊರೆಗಳನ್ನು, ನಮ್ಮನ್ನು ತಡೆಯುವ ಎಲ್ಲ ಸರಪಣಿಗಳನ್ನು ಮುರಿದು ನಮಗಾಗಿ ಸಿದ್ಧ ಮಾಡಿರುವ ಬಾಗಿಲನ್ನು ತೆರೆದು ನೀವು ಸಿದ್ಧ ಮಾಡಿರುವ ನಮ್ಮ ಸಮಯವನ್ನು ನಂಬಿದ್ದೇವೆ. ನೀವು ನಮ್ಮ ಒಳ್ಳೆಯದಕ್ಕಾಗಿ ಎಲ್ಲವನ್ನು ಮಾಡುತ್ತಿದ್ದೀರಿ ಎಂದು ತಿಳಿದುಕೊಂಡು ನಿಮ್ಮ ಅದ್ಭುತ ಕಂಡುಕೊಳ್ಳಲು ಕಾಯುತ್ತಿರುವವರಾಗಿದ್ದೇವೆ. ಅಚಲ ನಂಬಿಕೆಯಿಂದ ನಮ್ಮನ್ನು ಶಾಂತಿಯಿಂದ ತುಂಬಿಸು. ನಿಮ್ಮ ಅನುಗ್ರಹವು ನಮ್ಮನ್ನು ಆವರಿಸಲಿ. ನಿಮ್ಮ ಕೃಪೆಯು ನಮ್ಮನ್ನು ಪೋಷಿಸಲಿ ಮತ್ತು ನಿಮ್ಮ ಪ್ರೀತಿಯು ನಮ್ಮನ್ನು ಮೇಲಕ್ಕೆತ್ತಲಿ. ನಾವು ಯೇಸುವಿನ ಹೆಸರಿನಲ್ಲಿ ನಮ್ಮ ಜೀವನದಲ್ಲಿ ಆರೋಗ್ಯದ ವಿಜಯದ ಪ್ರಗತಿಗಳನ್ನು ಘೋಷಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದನ್ನು ಹೊಂದಿಕೊಂಡಿದ್ದೇವೆ. ಆಮೇನ್. ಈ ಪ್ರಾರ್ಥನೆಯನ್ನ ಮಾಡಲು ನಮಗೆ ಸಹಕರಿಸಬೇಕಾಗಿ ನಮಗೆ ಜ್ಞಾನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಕರ್ತನೇ, ನಾವು ಸ್ವಂತವಾಗಿ ಹೃದಯದಿಂದ ಪ್ರಾರ್ಥಿಸಿರಿ ಎಂದು ಕೇಳಿಕೊಂಡಿದ್ದೀವಿ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಆಲಿಸುವವರಾಗಿದ್ದೀವಿ. ಈ ಆರಾಧನೆಯಲ್ಲಿ ನಾವು ಸಮರ್ಪಿಸುವಂತ ಪ್ರಾರ್ಥನೆಗಳನ್ನು ಸ್ವೀಕರಿಸಿ ನಮ್ಮನ್ನು ಅನುಗ್ರಹಿಸುವವರಾಗಿದ್ದೀವಿ ಸ್ವಾಮಿ. ಇಲ್ಲಿ ಬಂದಿರುವಂತ ನಮ್ಮೆಲ್ಲರನ್ನ ಒಪ್ಪಿಸಿಕೊಡುತ್ತಾ ನಾವು ವಿನಯಿಸುವ ಈ ವಿನಹಗಳನ್ನ ಕೇಳಿ ಸಂತ ಪೌಲರು ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ 21ನೇ ವಾಕ್ಯದಲ್ಲಿ ಹೇಳುವ ಹಾಗೆ ನಾವು ಕೇಳುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅಧಿಕವಾದದನ್ನು ಕೊಡಲು ನೀವು ಶಕ್ತರೆಂದು ವಿಶ್ವಾಸಿಸುತ್ತಾ ಯೇಸು ಕ್ರಿಸ್ತರಲ್ಲಿಯೂ ಧರ್ಮಸಭೆಯಲ್ಲಿಯೂ ನಿಮಗೆ ಯುಗಾಂತರಕ್ಕೂ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಸ್ವಾಮಿ, ನಿಮ್ಮ ಪ್ರಸನ್ನವಾದ ಮುಖವನ್ನು ನೋಡುತ್ತಾ ನಾವು ಇಲ್ಲಿ ಕುಳಿತಿದ್ದೇವೆ. ನಮ್ಮ ಹೃದಯದಿಂದ ಹೊರಡುವ ಈ ಪ್ರಾರ್ಥನೆಯನ್ನು ಆಲಿಸಿ ನಮ್ಮೆಲ್ಲರನ್ನು ಅನುಗ್ರಹಿಸಿರಿ. ಪರಮ ಪ್ರಸಾದದಲ್ಲಿ ಯೇಸು ಯುಹಾನ ಸುಬದರ್ಶನ 15ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೀವು ನುಡಿದಿದ್ದೀರಿ ಸ್ವಾಮಿ. ನೀವು ನನ್ನನ್ನು ಆರಿಸಿಕೊಳ್ಳಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ನೀವು ನುಡಿದಿದ್ದೀರಿ ಸ್ವಾಮಿ. ಪ್ರಭು ಯೇಸುವೆ, ನಮ್ಮ ಒಬ್ಬೊಬ್ಬರ ಹೆಸರನ್ನು ಕರೆದು ನಮ್ಮನ್ನು ಆರಿಸಿಕೊಂಡು ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ನಿಮ್ಮ ಪ್ರಸನ್ನತೆಯಲ್ಲಿ ಕುರಿತು ಪ್ರಾರ್ಥನೆ ಮಾಡುವ ಒಂದು ಕೃಪೆಯನ್ನು ಆಶೀರ್ವಾದದಲ್ಲಿ ದಯಪಾಲಿಸುತ್ತೀರಾ ಸ್ವಾಮಿ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಪ್ರಭು ಯೇಸುವೆ, ಯುಹಾನ ಶುಭ ಸಂದೇಶ 15ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು, ಅದು ನಿಮಗೆ ದೊರಕುವುದು ಎಂದು ಹೇಳಿದ್ದೀರಾ. ಯೇಸುವೆ, ಇನ್ನು ನಮ್ಮ ಒಬ್ಬೊಬ್ಬರ ಹೃದಯಗಳನ್ನು ನಿಮ್ಮ ಹೃದಯದೊಂದಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಮ್ಮ ಹೃದಯಗಳನ್ನು ನಿಮ್ಮ ಪ್ರೀತಿಯಿಂದ ತುಂಬಿಸಿರಿ ಸ್ವಾಮಿ. ನಿಮ್ಮ ವಿಧೇಯತೆಯನ್ನು ನಮಗೆ ಕಲಿಸಿರಿ ಪ್ರಭುವೇ. ಪ್ರಭು ಯೇಸುವೆ, ಕಷ್ಟ ಸಂಕಟಗಳು ಬಂದಾಗ ನಾವು ನೊಂದುಕೊಳ್ಳದೆ ಅದಕ್ಕಾಗಿ ಚಿಂತಿಸದೆ ಯೇಸುವೆ ಸ್ವಾಮಿ, ನಮ್ಮ ಎಲ್ಲ ಕಷ್ಟಗಳನ್ನು ನಮಗೆ ಕೃಪೆಯಾಗಿ ಮಾರ್ಪಡಿಸಿ ಎಂದು ಪ್ರಾರ್ಥಿಸುವಂತೆಯೂ ನಮ್ಮ ಕಣ್ಣೀರು ದುಃಖವೆಲ್ಲವನ್ನು ಸಂತೋಷವಾಗಿ ಮಾರ್ಪಡಿಸುವಂತೆ ಯೇಸುವೆ ನಿಮ್ಮ ಮುಂದೆ ಪ್ರಾರ್ಥಿಸುವ ಕೃಪೆಗಾಗಿ ನಾವು ನಿಮ್ಮನ್ನು ಸ್ತುತಿಸಿ ಆರಾಧಿಸುತ್ತೇವೆ ಸ್ವಾಮಿ. Hallelujah. Hallelujah, hallelujah, Hallelujah. 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 Hallelujah.
ಸ್ತೋತ್ರ 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 ಯೇಸುವೆ. ಹಾಲೆಲೂಯಾ 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 ಸ್ತೋತ್ರ ಸ್ತೋತ್ರ. Praise the Lord. Praise the Lord. Hallelujah. 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 ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ. ಯೇಸುವೇ ಮಹಿಮೆ. Hallelujah. 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 Praise the Lord. Praise the Lord. ಪ್ರಸಾದದಲ್ಲಿರುವ ಪ್ರಭು ಕ್ರಿಸ್ತರನ್ನೇ ನೋಡುತ್ತಾ ನಾವು ಒಂದು ನನ್ನ ವಾಕ್ಯವನ್ನು ಧ್ಯಾನಿಸೋಣ. ಕ್ರೈಸ್ತಿಯ ಜೀವನದಲ್ಲಿ ಜೀವಿತದ ಅವಧಿ ನಾವು ಮಾಡಬೇಕಾದ ಮುಖ್ಯ ಕಾರ್ಯಗಳು ಯಾವುವು? ನಮ್ಮ ಜೀವಿತದಲ್ಲಿ ನಾವು ಕ್ರಿಸ್ತನಾಗಿ ಜೀವಿಸುವಾಗ ನಿತ್ಯ ದೇವರ ಸನ್ನಿಧಿಯಲ್ಲಿ ನಾವು ಇರಲು ಮಾಡಬೇಕಾದ ಕಾರ್ಯ ಏನು? 3 ಕಾರ್ಯಗಳುಂಟು. ನಮ್ಮ ಜೀವಿತದಲ್ಲಿ ನಾವು ದೇವರೊಟ್ಟಿಗೆ ಇದ್ದೇವೆ, ದೇವರನ್ನ ಪ್ರೀತಿಸುತ್ತೇವೆ ಅಂದ್ರೆ ಬೈಬಲ್ ಶ್ರೀಗ್ರಂಥದಲ್ಲಿ ಹೇಳುವ ಹಾಗೆ ಮೂರಾವರ್ತಿ ಪ್ರಾರ್ಥಿಸಬೇಕು. ದಾನಿಯೇಲನ ಗ್ರಂಥದಲ್ಲಿ ನಾವು ನೋಡ್ತೀವಿ, ದಾನಿಯೇಲ ಮೂರಾವರ್ತಿ ಪ್ರಾರ್ಥಿಸ್ತಾನೆ ಎಂಬುದಾಗಿ ನಾವು ಮೂರಾವರ್ತಿ ಪ್ರಾರ್ಥಿಸಬೇಕು. ಆ ಪ್ರಾರ್ಥನೆಯ ನಿಯಮವನ್ನ ಯೇಸುಸ್ವಾಮಿ ನಮಗೆ ಕಲಿಸಿಕೊಡ್ತಾರೆ. ಯೇಸುಸ್ವಾಮಿಯು ಪ್ರೇರಿತರು ಇದನ್ನು ಕಲಿಸಿಕೊಟ್ಟ ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ಮೂರಾವರ್ತಿ ಪ್ರಾರ್ಥನೆ ಎಂಬುದು ಕಡ್ಡಾಯ. ಮೊದಲನೆಯದಾಗಿ ನಮ್ಮ ವೈಯಕ್ತಿಕವಾದ ಪ್ರಾರ್ಥನೆ, ಮುಂಜಾನೆ ಪ್ರಾರ್ಥನೆ. ಮುಂಜಾನೆ ಎದ್ದು ನಾನು ಪ್ರಾರ್ಥಿಸಬೇಕೆಂಬುದೇ ದೇವರ ಉದ್ದೇಶ. ಸಂತ ಅಗಸ್ಟಿನ್ ಅವರು ಹೇಳ್ತಾರೆ, ಮುಂಜಾನೆ 3-3:30 ಗಂಟೆಯಿಂದ 6 ಗಂಟೆಯವರೆಗೂ ನೀನೆದ್ದು ಪ್ರಾರ್ಥಿಸುವುದಾದರೆ ಆ ಸಮಯ ಸ್ವರ್ಗ ನಿಶಬ್ದವಾಗಿರುತ್ತದೆ. ದೇವರು ಮನುಷ್ಯನ ಸ್ವರವನ್ನ ಕೇಳಲು ಆ ಸ್ವರ್ಗವನ್ನು ನಿಶಬ್ದ ಮಾಡಿ ಮನುಷ್ಯನ ಧ್ವನಿಗಾಗಿ ಕಾದಿರುತ್ತಾರೆ. ಆ ಕಾದಿರುವ ಸಮಯ ಮುಂಜಾನೆಯ ಸಮಯ. ಹೌದು, ಇದು ಸತ್ಯವಾಗಿಯೂ ನಾವು ಅರಿಯಬೇಕು. ಬೈಬಲ್ ಶ್ರೀಗ್ರಂಥದಲ್ಲಿ ಹೇಳುತ್ತೆ, ಮಾರ್ಕನ ಶುಭ ಸಂದೇಶದಲ್ಲಿ 1ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತೆ, ಮುಂಜಾನೆ ಬೆಳಕು ಹರಿಯುವ ಮುನ್ನ ಯೇಸು ಸ್ವಾಮಿ ಎದ್ದು ಏಕಾಂತ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದರು. ಏಕಾಂತ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಇವತ್ತು ಅನೇಕ ದೈವ ಸೇವಕರಾಗಿರ್ಬೋದು, ಎಲ್ಲರೂ ಹೇಳುವ ಒಂದೇ ಒಂದು ಉತ್ತರ, ನಾವು ತುಂಬಾ ಬಿಸಿ, ತುಂಬಾ ಲೇಟ್ ಆಗಿ ಬರ್ತೀವಿ, ಆದ್ರಿಂದ ಮುಂಜಾನೆ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲದಕ್ಕೂ ಸಮಯ ಕೊಡ್ತೀವಿ, ನಾವು ಪ್ರತಿಯೊಂದಕ್ಕೂ ಸಮಯ ಕೊಡ್ತೀವಿ. ವ್ಯರ್ಥವಾದ ಸಮಯಗಳು ತುಂಬಾ ಉಂಟು ನಮ್ಮ ಜೀವನದಲ್ಲಿ. ಆದರೆ ನಾವು ಹೇಳುವ ಸಮಯ, ನಾವು ಸಮಯ ಇಲ್ಲ ಎಂದು ಹೇಳುವಾಗ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತರನ್ನ ಹುಡುಕಿ ಬಂದಿದ್ದ ಸಮಯ ಯಾವುದು? ಮಾರ್ಕನ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ 32ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಸಂಜೆ ಸೂರ್ಯ ಮುಳುಗಿದ ಮೇಲೆ, ವಾಕ್ಯ ಹೇಳ್ತಾರೆ, ಸಂಜೆ ಸೂರ್ಯ ಮುಳುಗಿದ ಮೇಲೆ ಜನರು ರೋಗಿಗಳನ್ನು, ದೆವ್ವ ಹಿಡಿದವರನ್ನು ಯೇಸುವಿನ ಬಳಿಗೆ ಕರೆತಂದರು. 33-34 ನೀವು ಓದುವಾಗ ಅವರೆಲ್ಲರನ್ನ ಗುಣಪಡಿಸಿ ಅವರೆಲ್ಲರಿಗೂ ಸಾಂತ್ವನ ನೀಡಿ ಬಿಡುಗಡೆ ನೀಡಿದ ಮೇಲೆ ಯೇಸು ಕ್ರಿಸ್ತರು ವಿಶ್ರಾಂತಿಗೆ ಹೋಗ್ತಾರೆ. ಮತ್ತೆ 35ನೇ ವಾಕ್ಯ ಹೇಳ್ತದೆ, ಮುಂಜಾನೆ ಬೆಳಕು ಹರಿಯುವ ಸಮಯಕ್ಕಿಂತ ಮುಂಚೆ. ಮುಂಜಾನೆ ಬೆಳಕು ಹರಿಯುವ ಮುಂಚೆ ಅನ್ನುವಾಗ ಕ್ರಿಸ್ತರು ಈ ಸೇವೆಯೆಲ್ಲವನ್ನ ಮಾಡಿ ಮಲಗಿದ್ರು. ಯಾವ ಗಳಿಗೆಯಲ್ಲಿ ಎದ್ರು? ಸೇವೆ ಮಾಡುವ ವ್ಯಕ್ತಿಯು, ದೇವರನ್ನ ಪ್ರೀತಿಸುವ ವ್ಯಕ್ತಿಯು, ದೇವರ ಸೇವೆಯನ್ನು ನಿಸ್ವಾರ್ಥದಿಂದ ಮಾಡುವ ವ್ಯಕ್ತಿಯು ಎಂದಿಗೂ ಯಾವುದೇ ಕೊರತೆಗಳನ್ನು ಹೇಳಲಿಲ್ಲ. ಯೇಸು ಕ್ರಿಸ್ತರು ಪ್ರಾರ್ಥಿಸಿದ ಆ ಮುಂಜಾನೆಯ ಪ್ರಾರ್ಥನೆ ತಂದೆ ದೇವರೊಂದಿಗೆ ನೇರವಾದ ಸಂದರ್ಶನವಾಗಿತ್ತು. ಅದಕ್ಕೆ ಅಗಸ್ಟಿನ್ ಹೇಳುತ್ತಾರೆ, ಮುಂಜಾನೆ ಪ್ರಾರ್ಥನೆ ಸ್ವರ್ಗದ ತಂದೆ ನಿನ್ನನ್ನು ಆಲಿಸುವ ಸಮಯವಾಗಿದೆ. ಎಷ್ಟೋ ಜನ ಮುಂಜಾನೆ 3 ಗಂಟೆಯಿಂದ 6 ಗಂಟೆಯವರೆಗೆ
ನನಗಾಗಿ ಸ್ವರ್ಗದಲ್ಲಿ ನಮ್ಮ ತಂದೆ ಕಾಯುವ ಸಮಯ. ಆ ಸಿಯೋನ್ ಪರ್ವತದಲ್ಲಿ ನನ್ನನ್ನು ಈಕ್ಷಿಸುತ್ತಾ ನನ್ನ ಮಗಳು ಮುಂಜಾನೆ ನನ್ನೊಟ್ಟಿಗೆ ಪ್ರಾರ್ಥಿಸ್ತಾರೆ. ಏದೇನು ಮನೆಯಲ್ಲಿ ತಂಪಾದ ಸಮಯದಲ್ಲಿ ಯೇಸು ದೇವರು ಆದಾಮನ್ನ ಸಂದರ್ಶಿಸಿದರು. ಆ ತಂಪಾದ ಸಮಯ ಮುಂಜಾನೆಯ ಸಮಯ. ಆ ತಂಪು ಇರುವುದು ಮುಂಜಾನೆಯ ಸಮಯ. ಸೂರ್ಯ ಮುಳುಗಿದ ಮೇಲೆ, ಸೂರ್ಯ ಉದಯಿಸುವುದಕ್ಕಿಂತಲೇ ಮುಂಚೆ ನಮ್ಮ ಜೀವನದ ಪ್ರಮುಖವಾದ ಕಾರ್ಯ, ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ನಾವು ನಡೆಯಬೇಕಾದರೆ, ದೇವರ ಕೃಪೆ ನಮ್ಮಲ್ಲಿ ನೆಲೆಸಿರಬೇಕಾದರೆ ಮುಂಜಾನೆ ಪ್ರಾರ್ಥನೆ ಹೊರತುಪಡಿಸಬಾರದು. ಮುಂಜಾನೆ ಪ್ರಾರ್ಥಿಸುವಾಗ, ಆ ದಿನವನ್ನು ನೀನು ಸಮರ್ಪಿಸುವಾಗ, ಆ ದಿನ ನೀನು ಯಾವುದಕ್ಕಾಗಿ ಪ್ರಾರ್ಥಿಸಿದ ಎಲ್ಲ ಕಾರ್ಯಗಳನ್ನ ನಿನಗಿಂತ ಮುಂಚೆ ದೇವರು ಹೋಗಿ ಮಾಡಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನಿನ್ನ ಜೀವನದಲ್ಲಿ ಪ್ರತ್ಯೇಕವಾದ ಸಮಾಧಾನ, ಪುನರುತ್ಥಾನದ ಸಮಾಧಾನವನ್ನ ಯೇಸು ಕ್ರಿಸ್ತರು ನಮಗೆ ದಯಪಾಲಿಸ್ತಾರೆ. ಮುಂಜಾನೆ ಪ್ರಾರ್ಥನೆಯಲ್ಲಿ ಅಪ್ಪ, ನಾನು ಮಾಡುವ ಎಲ್ಲ ಕಾರ್ಯಗಳನ್ನು ನಿನಗೆ ಸಮರ್ಪಿಸುತ್ತೇನೆ, ನನ್ನ ಎಲ್ಲ ಗುಣಗಳನ್ನ ಸಮರ್ಪಿಸುತ್ತೇನೆ, ನನ್ನ ಬಾಯಿಂದ ಹೊರಡುವ ಎಲ್ಲ ತುಚ್ಛವಾದ ಮಾತುಗಳನ್ನ ಸಮರ್ಪಿಸುತ್ತೇನೆ. ಇಗೋ ನಿನ್ನೆ ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿನ್ನೆ ಕಾದವರು ಇಂದು ಕಾಯುವರು, ಮುಂದೆ ಕಾಯುವವರು ನೀವೇ. ಈ ದಿನ ಬದುಕಿರುವುದು ನಿನ್ನ ಕರುಣೆಯಿಂದಲೇ. ಅದಕ್ಕಾಗಿ ಕರ್ತನೆ ಮುಂಜಾನೆ ನಿನಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ದಿನದ ಎಲ್ಲಾ ಕಾರ್ಯಗಳನ್ನು ಪರಿಶುದ್ಧವಾದ ಕರೆಗಳಲ್ಲಿ ಸಮರ್ಪಿಸುತ್ತೇನೆ. ನಾನು ಪ್ರಾರ್ಥಿಸಿದ ಎಲ್ಲ ಕಾರ್ಯಗಳನ್ನ ದೇವರು ಮುಂಚೂಣಿಯಲ್ಲಿ ನಿಂತು ಮಾಡ್ತಾರೆ. ಇದಾಗಿದೆ ಅನುಗ್ರಹ. ವೈಯಕ್ತಿಕ ಪ್ರಾರ್ಥನೆ, ಮುಂಜಾನೆ ಪ್ರಾರ್ಥನೆಯಲ್ಲಿ ನನ್ನ ಸಹೋದರ ಸಹೋದರಿ, ನನ್ನ ಆಲಿಸುವವರೇ, ಮುಂಜಾನೆ ಪ್ರಾರ್ಥನೆ 3 ಗಂಟೆಗೆ ಹೇಳಬೇಕಂತಲ್ಲ, 5:30 ಇಂದ 6 ಗಂಟೆವರೆಗೂ ಅರ್ಧ ಗಂಟೆ ನಿಮ್ಮ ಅಪ್ಪನೊಂದಿಗೆ ಮಾತನಾಡು. ನಮ್ಮ ಅಪ್ಪನೊಂದಿಗೆ ಮಾತಾಡ್ತೀನಿ. ನನ್ನ ನಿನ್ನೆ ಮಾಡಿದ ಎಲ್ಲ ಕಾರ್ಯಗಳು, ರಾತ್ರಿ ಮಲಗಿದಾಗ ನನ್ನ ಕಾದಿದ್ದಕ್ಕಾಗಿ, ಮುಂಜಾನೆ ನನಗೆ ಜೀವ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳೊಂದಿಗೆ ನಾವು ಪ್ರಾರಂಭಿಸುವಾಗ ಆ ದಿನ ಶುಭ ದಿನವಾಗಿರುತ್ತದೆ. ಎರಡನೆಯದಾಗಿ, ಇಬ್ಬರು ಒಂದುಗೂಡಿ ಪ್ರಾರ್ಥಿಸುವುದು. ಅದು ನಿಮ್ಮ ಪ್ರಾರ್ಥನಾ ತಂಡದಲ್ಲಿ ವೈಯಕ್ತಿಕವಾಗಿ ಇಬ್ಬರು, ವಿಶೇಷವಾಗಿ ಒಮ್ಮನಸ್ಸಿನಿಂದ ಇರುವವರು, ಪ್ರೀತಿಸುವವರು ಒಂದು ಕಾರ್ಯಕ್ಕಾಗಿ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ಸ್ವರ್ಗವನ್ನು ಹೊಂದುತ್ತೆ. ನಿಮ್ಮ ಪ್ರಾಣ ಸ್ನೇಹಿತನಾಗಿರ್ಬೋದು, ನಿಮ್ಮ ಬಾಳ ಸಂಗಾತಿಯಾಗಿರ್ಬೋದು. ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾರೆ ಮತ್ತಾಯನ ಸಂದೇಶ 18:18 ನೀವು ಇಬ್ಬರು ಕೂಡಿ ಒಮ್ಮನಸ್ಸಿನಿಂದ ಪ್ರಾರ್ಥಿಸಿದ ಪ್ರಾರ್ಥನೆ ಸ್ವರ್ಗದ ತಂದೆಗೆ ಹೋಗಿ ಮುಟ್ಟುವುದು. ಗಂಡ ಹೆಂಡತಿ ಪ್ರಾರ್ಥಿಸುವಾಗ, ಗಂಡ ಹೆಂಡತಿ ಅವತ್ತಿನ ಜೀವನವನ್ನ ಸಮರ್ಪಿಸುವಾಗ ಕುಟುಂಬದಲ್ಲಿ ಕ್ರಿಸ್ತನ ಸಮಾಧಾನ ತುಂಬಿರುತ್ತೆ. ನಾವು ಅನುಗ್ರಂಥದಲ್ಲಿ ನೋಡ್ತೀವಿ, ತೋಬೀತನ ಮಗನಾದ ತೋಬಿಯಾಸ ಸಾರಳನ್ನ ವಿವಾಹವಾಗಿ ಆ ಮೊದಲ ದಿನದ ರಾತ್ರಿಯ ಹಾಸಿಗೆ ಮೇಲೆ ಹೋಗುವುದಕ್ಕಿಂತ ಮುಂಚೆ ಮೊಣಕಾಲೂರಿ ಕರಗಳನ್ನ ಮೇಲೆತ್ತಿ ಪ್ರಭುವಿನಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸ್ತಾನೆ. ಪ್ರಭುವೇ, ಈಕೆ ನನಗೆ ಸಹೋದರಿಯಾಗಿದ್ದಳು, ಇಂದು ಈಕೆ ನನ್ನ ಮಡದಿಯಾಗಿದ್ದಾಳೆ. ನೀನು ಒಂದುಗೂಡಿಸಿದೆಯಾ? ನಾನು ಈಕೆಯೊಂದಿಗೆ ಪತಿಯಾಗಿ, ಅವಳು ನನಗೆ ಪತ್ನಿಯಾಗಿ ಒಂದೇ ದೇಹವಾಗಿ ಸೇರುವಾಗ ನಿನ್ನ ಪ್ರೀತಿಯ ಅನುಗ್ರಹ ಸಾರಳಿಗೆ ತಾಯ್ತನದ ಸೌಭಾಗ್ಯವನ್ನ ಕೊಡು. ಒಂದು ಮೊದಲ ರಾತ್ರಿ ಒಂದುಗೂಡುವಾಗ ದೇವರು ಮಾಡಿದ ಅನುಗ್ರಹವನ್ನ ತೋಬಿಯಾಸ ಸಮರ್ಪಿಸಿ ಪ್ರಾರ್ಥಿಸ್ತಾನೆ. ಗಂಡನಿಗಾಗಿ, ಹೆಂಡತಿಗಾಗಿ ಗಂಡನು ಪ್ರಾರ್ಥಿಸಬೇಕಾಗಿದ್ದು ಪ್ರಮುಖವಾದಲ್ಲೇ ಇಬ್ಬರು ಒಮ್ಮನಸ್ಸಿನಿಂದ ಪ್ರಾರ್ಥಿಸುವ ಪ್ರಾರ್ಥನೆ, ಅದು ಗಂಡ ಹೆಂಡತಿಯರ ಪ್ರಾರ್ಥನೆ ಆಗಿರುತ್ತೆ. ಅನಂತರ 19ನೇ ವಾಕ್ಯದಲ್ಲಿ ಹೇಳ್ತಾರೆ, ಇಬ್ಬರು ಮೂವರು ನನ್ನ ನಾಮದಲ್ಲಿ ಒಂದು ಗೂಡಿದಲ್ಲಿ ಅಲ್ಲಿ ನಾನು ಇಳಿದು ಬರುವೆನು. ಈಗ ಗಂಡ ಹೆಂಡತಿ ಇಬ್ಬರು ಆದರೆ 3 ಮಕ್ಕಳನ್ನ ಸೇರಿ ಕುಟುಂಬ ಪ್ರಾರ್ಥನೆ. ಈ ಕುಟುಂಬ ಪ್ರಾರ್ಥನೆ ಮಾಡುವಾಗ ಕ್ರಿಸ್ತನ ಸಾನ್ನಿಧ್ಯ ನಮ್ಮ ಕುಟುಂಬಕ್ಕೆ ಲಭಿಸುತ್ತದೆ. ಗಂಡ ಹೆಂಡತಿಗೆ ವಿರುದ್ಧವಾಗಿ ಜೀವನ ಮಾಡೋದಿಲ್ಲ, ಹೆಂಡತಿಗೆ ವಿರುದ್ಧವಾಗಿ ಗಂಡ ಜೀವನ ಮಾಡೋದಿಲ್ಲ. ನಮ್ಮ ಮಕ್ಕಳು ತಪ್ಪು ದಾರಿಯಲ್ಲಿ ಹೋಗೋದಿಲ್ಲ.
ದೇವರ ಪ್ರೀತಿಯನ್ನು ನಮ್ಮ ಮಕ್ಕಳಿಗೆ ಹಂಚುವಾಗ, ದೈವಿಕವಾದ ಭಕ್ತಿ, ದೈವ ಭಕ್ತಿಯನ್ನು ಮಕ್ಕಳಲ್ಲಿ ತುಂಬಿಸುವಾಗ, ದೈವ ಭಯವನ್ನು ಮಕ್ಕಳಿಗೆ ಕೊಡುವಾಗ ಮಕ್ಕಳು ತಪ್ಪಿತಸ್ಥ ದಾರಿಯಲ್ಲಿ ನಡೆಯೋದಿಲ್ಲ. ಇವತ್ತು ಅನೇಕ ತಂದೆ ತಾಯಿಯರಿಗಿರುವಂತಹ ಕೊರತೆ ಇದೆ ಆಗಿದೆ. ಕುಟುಂಬ ಸಮೇತವಾಗಿ ಬಲಿಪೂಜೆಗೆ ಹೋಗೋದಿಲ್ಲ. ಪ್ರಾರ್ಥನೆ, ಕಾಟಾಚಾರಕ್ಕೆ ಪ್ರಾರ್ಥನೆ ಮಾಡೋದು, ಬಲಿಪೂಜೆಗೆ ಮಕ್ಕಳನ್ನ ಗಂಡನ್ನ ಯಾರನ್ನೋ ಬಿಟ್ಟು ಬರೋದು. ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲ. ಕುಟುಂಬದಲ್ಲಿ ಪ್ರಾರ್ಥನೆ ಈ ಕಾಲದಲ್ಲಿ ಮಕ್ಕಳನ್ನ ಪರೀಕ್ಷಿಸಿ ನೋಡಿ. ನಿಮ್ಮ ಮಕ್ಕಳನ್ನ, ನಿಮ್ಮ ಗಂಡನ, ನಿಮ್ಮನ್ನ, ಎಲ್ಲದಕ್ಕೂ ಸಮಯ ಉಂಟು. ಟಿವಿ ನೋಡ್ಲಿಕ್ಕೆ, ಸೀರಿಯಲ್ ನೋಡ್ಲಿಕ್ಕೆ, ಮೊಬೈಲ್ ಕೆತ್ತಕ್ಕೆ ಎಲ್ಲದಕ್ಕೂ ಸಮಯವಿತ್ತು. ಪ್ರಾರ್ಥನೆ ಮಾಡ್ಲಿಕ್ಕೆ ನಿಮ್ಮಲ್ಲಿ ಸಮಯ ಇಲ್ಲ. ಮಕ್ಕಳಿಗೆ ವಿಶ್ವಾಸ ಕೊಡದೆ ನಾವು ಪ್ರಾರ್ಥಿಸಿದ್ರೆ ಪ್ರಯೋಜನ ಇಲ್ಲ. ಯೋಗ ನಮ್ಮ ಮಕ್ಕಳೆಲ್ಲೋ ಪಾಪ ಮಾಡಿಯಾರು ಎಂದು ಮಕ್ಕಳನ್ನ ಕರೆದು ದಿವ್ಯ ಬಲಿ ಅರ್ಪಿಸ್ತಾನೆ, ಪಾಪ ನಿವಾರಕ ಬಲಿ ಅರ್ಪಿಸ್ತಾನೆ. ದೈವ ಭಯ ಬರಲಿ ಎಂದು ಲೋಪ ಮಾಡುವುದು. ನಾವು ನಮ್ಮ ಮಕ್ಕಳಿಗೆ ಬಲಿ ಅರ್ಪಣೆಗೆ ಕರ್ಕೊಂಡೋಗಿದ್ದೀವಾ? ಆ ಬಲಿ ಅರ್ಪಣೆಗೆ ನಮ್ಮ ಮಕ್ಕಳನ್ನ ಖಂಡಿಸಿ ಮೊಣಕಾಲು ಉಳಿಸಿದೀವಾ? ಅಥವಾ ಪರಮ ಪ್ರಸಾದದಲ್ಲಿರುವ ದೇವರಿಗೆ ಭಯಭಕ್ತಿಯಿಂದ ನಡುಕೊಂಡು ಹೇಳಿಕೊಟ್ಟಿದ್ದೇವಾ? ಇಲ್ಲ. ಆದರೆ ನಾನು ಪ್ರಾರ್ಥಿಸ್ತೀನಿ, ನನ್ನ ಹೆಂಡತಿ ಪ್ರಾರ್ಥಿಸ್ತಾಳೆ, ಎಲ್ಲಿ? ಅರ್ಧ ಗಂಟೆ ನೀನು ನಿನ್ನ ಕುಟುಂಬ ಮೊಣಕಾಲೂರಿ ನಿನ್ನ ಕುಟುಂಬವನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ನಿನ್ನ ಕುಟುಂಬದಲ್ಲಿ ದೈವ ಕೃಪೆ, ಸ್ವರ್ಗೀಯ ಆನಂದ ಈ ಭೂಮಿಯಲ್ಲಿ ಒಮ್ಮನಸ್ಸಿನಿಂದ ಜೀವಿಸಿದ ಯೇಸು ಮೇರಿ ಜೋಸೆಫರ ಕುಟುಂಬದ ಆಶೀರ್ವಾದ ನಿಮಗೆ ಬರುತ್ತೆ. ನಾವೆಲ್ಲ ಪಡೆದುಕೊಂಡಿರೋದು ಏನನ್ನ? ನಾವೇನನ್ನ ಪಡೆದುಕೊಂಡಿದ್ದೀವಿ ಪ್ರಿಯರೇ? ನೋಡ್ರಿ, ಕೀರ್ತನೆ 133 ಒಂದು ಹೇಳುತ್ತೆ, ಸಹೋದರರು ಒಂದಾಗಿ ಮಾಡುವುದು ಅದೆಷ್ಟು ಚೆನ್ನ, ಅದೆಷ್ಟು ರಮ್ಯ. ನಮ್ಮಲ್ಲಿ ಹೊಂದಾಣಿಕೆ, ಕುಟುಂಬದಲ್ಲಿ ಹೊಂದಾಣಿಕೆ. ಈ ಹೊಂದಾಣಿಕೆ ಬರೋದು ಯಾವಾಗ? ತಂದೆ ತಾಯಿ ಅನ್ಯೋನ್ಯವಾಗಿರುವಾಗ, ಗಂಡ ಹೆಂಡತಿ ಪ್ರೀತಿಸುವಾಗ, ಗಂಡ ಹೆಂಡತಿಯರ ಆ ಹೊಂದಾಣಿಕೆಯನ್ನು ನೋಡಿ ಮಕ್ಕಳಲ್ಲಿ ಪ್ರೀತಿ ಬರುತ್ತೆ. ತಂದೆ ತಾಯಿ ಮೊಣಕಾಲೂರಿ ಕರಗಳನ್ನೆತ್ತಿ ಪ್ರಾರ್ಥಿಸುವಾಗ ಮಕ್ಕಳಲ್ಲಿ ವಿಶ್ವಾಸ ಬರುತ್ತೆ. ಇದು ನಾವು ಮಾಡಿದೀವ? ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಇದೆಯಾ? ಇಂದು ನಾವು ಪ್ರಶ್ನಿಸ್ತೀವಿ, ನಮ್ಮ ಮಕ್ಕಳು ಕುಡಿಯೋದು, ನಮ್ಮ ಮಕ್ಕಳು ಕೆಟ್ಟ ದಾರಿಯಲ್ಲಿರೋದು, ಅಥವಾ ಗಂಡ ಹೆಂಡತಿ ಇನ್ನಿತರ ಎಕ್ಸೆಟ್ರಾ ಇದೆಲ್ಲ ಪ್ರಾಪಂಚಿಕವಾದ ಘಟನೆಗಳು ನಮ್ಮ ಮನೆಯಲ್ಲಿದೆ. ಕಾರಣ ಒಂದೇ, ಕುಟುಂಬ ಪ್ರಾರ್ಥನೆ ಇಲ್ಲ. ಕುಟುಂಬ ಪ್ರಾರ್ಥನೆ ಇಲ್ಲ. ವೈಯಕ್ತಿಕ ಪ್ರಾರ್ಥನೆ ಬೇಕು ಕುಟುಂಬದಲ್ಲಿಯೂ. ತಂದೆ ತಾಯಿ ಪ್ರತ್ಯೇಕವಾಗಿ ಮಕ್ಕಳಿಗಾಗಿಯೂ, ಮಕ್ಕಳು ತಂದೆ ತಾಯಿಗೂ ಪ್ರಾರ್ಥಿಸಬೇಕು. ಎಫೆಸರಿಗೆ ಬರೆದ ಪತ್ರ 6ನೇ ಅಧ್ಯಾಯದಲ್ಲಿ 3-4 ವಚನದಲ್ಲಿ ಸಂತ ಪೌಲ ಹೇಳಿದ್ದಾರೆ, ಮಕ್ಕಳನ್ನ ಕೆರಳಿಸಬೇಡಿ, ಮಕ್ಕಳನ್ನ ಬಿಡ್ರಿ, ಮಕ್ಕಳಿಗೆ ವಿಶ್ವಾಸ ತುಂಬಿಸಿರಿ, ಗಂಡ ಹೆಂಡತಿ ಅನ್ಯೋನ್ಯವಾಗಿರಿ. ಇದಾಗಿದೆ ಕುಟುಂಬದಲ್ಲಿ. ನಾವು ಅನೇಕ ಬಾರಿ ತಪ್ಪು ಮಾಡಿರ್ತೀವಿ. ತಪ್ಪು ಮಾಡಿ ನಾನು ಏನ್ ಮಾಡಿದೆ ದೇವರೇ, ನನ್ನ ಮಗ ಯಾಕೆ ಹಿಂಗೆ? ನೀನು ವಿಶ್ವಾಸಿ ಕಣೆಯ, ನೀನು ಮಗ ಯಾರೆಯ? ಅಪ್ಪ ಒಳ್ಳೆಯವನೇ, ಮಗ ದುಂದುಗಾರ ಆಗ್ಲಿಲ್ವೋ? ನನ್ನ ಮಗ ದುಂದುಗಾರ ಆಗ್ಲಿಕ್ಕೆ ಕಾರಣ ಯಾರು? ನನ್ನ ಮಗಳು ಪರಕೀಯನ ಜೊತೆ ಓಡಿ ಹೋಗ್ಲಿಕ್ಕೆ ಕಾರಣ ಯಾರು? ನಾವು ಹಾಕಿದ ಅಡಿಪಾಯ. ಅದಕ್ಕಾಗಿ ಬೈಬಲ್ ಹೇಳುತ್ತೆ, ಕುಟುಂಬ ಸಮೇತರಾಗಿ ಪ್ರಾರ್ಥಿಸಿರಿ. ಇಲ್ಲಿ ಇಬ್ಬರು ಮನಸ್ಸಿನಿಂದ ಪ್ರಾರ್ಥಿಸ್ತಿರೋ ಅದು ಸ್ವರ್ಗದ ತಂದೆಗೆ ಸೇರುತ್ತೆ. ಎಲ್ಲಿ ಇಬ್ಬರು ಮೂವರು ಒಗ್ಗೂಡುತ್ತೀರೋ ಅಲ್ಲಿ ಯೇಸುವಿನ ಸಾನ್ನಿಧ್ಯ ಇರುತ್ತೆ, ಯೇಸುವಿನ ಸಮಾಧಾನ ಇರುತ್ತೆ. ಮೂರನೆಯದು ಸಮೂಹ ಪ್ರಾರ್ಥನೆ. ಸಮೂಹವಾಗಿ ಪ್ರಾರ್ಥಿಸಲು ನಾವು ಹೇಳ್ತೀವಿ ಭಿನ್ನ ಪ್ರಾರ್ಥನೆ. ಈ ಭಿನ್ನ ಪ್ರಾರ್ಥನೆಯ ಕೊಡುಗೆ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ. ಹೊಸ ಒಡಂಬಡಿಕೆಯಲ್ಲಿ ಪ್ರೇಷಿತರ ಕಾರ್ಯಕಲಾಪ 12:5 ನೋಡಿ, ಪೇತ್ರನು ಹೀಗೆ ಸೆರೆಯಲ್ಲಿದ್ದಾಗ ಸಭೆಯು ಅವನಿಗಾಗಿ ಶ್ರದ್ಧೆಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿತ್ತು. ಶ್ರದ್ಧೆಯಿಂದ ನಾವು ಸಭೆಗೆ ಸೇರಿ ಪ್ರಾರ್ಥಿಸುವಾಗ, ಪ್ರಪಂಚಕ್ಕೆ ಪ್ರಾರ್ಥಿಸುವಾಗ, ಸ್ನೇಹಿತರಿಗೆ ಪ್ರಾರ್ಥಿಸುವಾಗ, ಫಾದರ್ಗಳಿಗೆ ಪ್ರಾರ್ಥಿಸುವಾಗ, ಕನ್ಯಾಸ್ತ್ರೀಯರಿಗೆ ಪ್ರಾರ್ಥಿಸುವಾಗ, ಪಾಸ್ಟರ್ಗಳಿಗೆ ಪ್ರಾರ್ಥಿಸುವಾಗ, ರೋಗಿಗಳಿಗೆ ಪ್ರಾರ್ಥಿಸುವಾಗ ಪ್ರಾರ್ಥನೆ ದೇವರನ್ನ ಮುಟ್ಟುತ್ತೆ. ಅದಕ್ಕೆ ಸಮೂಹ ಪ್ರಾರ್ಥನೆ ಬೇಕು. ನನ್ನ ಚರ್ಚಿನ ಆಕ್ಟಿವಿಟೀಸ್ ಅಲ್ಲಿ ಇರ್ಬೇಕು. ನಾನು ಚರ್ಚ್ಗೆ ಹೋಗಲ್ಲ, ಚರ್ಚಲ್ಲಿ ಹೇಗೆ ಪ್ರಾರ್ಥಿಸ್ತೀವಿ? ಮನೇಲಿ ಪ್ರಾರ್ಥಿಸ್ತೀನಿ, ಚರ್ಚ್ಗೆ ಹೋಗ್ಬೇಕು. ದೇವರು ನಮಗೆ ಕಲಿಸಿ
ಎಲ್ಲರಿಗಾಗಿ, ನನ್ನ ವಿಚಾರಣೆ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತೀನಿ. ನನ್ನ ಧರ್ಮಸಭೆಯ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸ್ತೀನಿ. ಪ್ರಪಂಚಕ್ಕಾಗಿ ಪ್ರಾರ್ಥಿಸ್ತೀನಿ. ಪ್ರಪಂಚಕ್ಕಾಗಿ ಪ್ರಾರ್ಥಿಸಿದ್ರೆ ನಮ್ಗೇನು ಲಾಭ ಅಂತ ಪ್ರಶ್ನೆ ಮಾಡ್ತೀರಾ? ಬೈಬಲ್ ಉತ್ತರ ಕೊಡ್ತದೆ. 2 ಪೂರ್ವಕಾಲ ಇತಿಹಾಸಗಳ ಅಧ್ಯಾಯ 14ನೇ ವಾಕ್ಯ ಹೇಳುತ್ತೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನೇ ತಗ್ಗಿಸಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನ ಬಯಸುವುದಾದರೆ ನಾನು ಪರಲೋಕದಿಂದ ಆಲಿಸಿ ಅವರ ಪಾಪಗಳನ್ನ ಕ್ಷಮಿಸಿ ಅವರ ನಾಡಿಗೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸುವೆನು. ಎಂತ ಕೃಪೆ ಇದು! ಮೊಣಕಾಲೂರಿ ನಾನು ಪ್ರಾರ್ಥಿಸಿದ್ರೆ ನನ್ನ ಪಾಪ ಕ್ಷಮಿಸಿ ನನ್ನ ನಾಡಿಗೆ ಸುಕ್ಷೇಮವನ್ನು ಕೊಡುವಾಗ ನನ್ನ ಬಾಯಿಯನ್ನು ಆಶೀರ್ವದಿಸಿದ ದೇವರು ಎಷ್ಟು ಕರುಣಾಮಯಿ! ಎಂತ ಸೌಭಾಗ್ಯವನ್ನ ಕೊಟ್ಟಿದ್ದೀವಿ. ಬಾಯಿಂದ ನಾವು ಮಾತಾಡ್ತಾ ಇರೋ ಮಾತೇನು? ಪ್ರಾರ್ಥನೆ ಮಾಡುವ ಬಾಯಿಂದ ಮಾತಾಡ್ತಾ ಇರೋ ಮಾತೇನು? ಪರಮಪ್ರಸಾದ ತಗೊಳ್ಳುವ ನಾಲಿಗೆಯಿಂದ ಮಾತಾಡ್ತಾ ಇರೋ ಮಾತೇನು? ಎಲ್ಲವೂ ದೇವರಿಗೆ ಸಂಬಂಧಪಡುವ ಶುಭವನ್ನೇ ನಾನು ಕೋರಬೇಕು. ಅದಕ್ಕಾಗಿ ಸಮೂಹ ಪ್ರಾರ್ಥನೆ, ಕ್ರೈಸ್ತಿಯ ಜೀವಿತ ಸುಮ್ಮನೆ ಮೋಜು ಮಸ್ತಿನದಲ್ಲ. ಬೈಬಲ್ ಕಂಗ್ಲಲ್ಲಿ ಇಟ್ಕೊಂಡ್ಬಿಟ್ರೆ ಅಲ್ಲ, ನೂರಾವರ್ತಿ ಪ್ರಾರ್ಥಿಸಬೇಕು. ಸದಾಕಾಲ ಕೃತಜ್ಞತಾ ಪೂರ್ಣವಾಗಿರಬೇಕು. ಅಭಿನಂದನೆ ಸಲ್ಲಿಸ್ತಾ ಇರಬೇಕು ದೇವರಿಗೆ, ದೇವರ ಸನ್ನಿಧಿಯಲ್ಲಿ ಇರಬೇಕು. ಸಹೋದರ ಸಹೋದರಿ ನೋಡ್ರಿ, ಪ್ರೇಷಿತರ ಕಾರ್ಯಕಾಲ 1ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತೆ, ಅಲ್ಲಿ ಅವರು ಒಮ್ಮನಸ್ಸಿನಿಂದ ಪ್ರಾರ್ಥನೆಯಲ್ಲಿ ನಿರತರಾಗುತ್ತಿದ್ದರು. ಕೆಲವು ಮಹಿಳೆಯರು, ಯೇಸುವಿನ ತಾಯಿ ಮರಿಯಳು, ಯೇಸುವಿನ ಸಹೋದರರು ಅವರೊಡನೆ ಇದ್ದರು. ಒಮ್ಮನಸ್ಸಿನಿಂದ ಪ್ರಾರ್ಥಿಸಿದಾಗ 1 ದಿನ 2 ದಿನ ಇಲ್ಲ, 10 ದಿನ ಸಭೆ ಸೇರಿ ಪ್ರಾರ್ಥಿಸ್ತಾರೆ. ಪ್ರಾರ್ಥಿಸುವಾಗ ಪಂಚಸತಮ ಬರೆದು ಸ್ವರ್ಗ ತೆರೆದು ಪರಿಶುದ್ಧಾತ್ಮರು ವಿಂಗಡವಾಗಿ ಇಗೋ ಈ 133 ಜನರ ಮೇಲೆ ಹಿಡಿದು ಬರ್ತಾರೆ. ಎಲ್ಲಿ ನಾವು ಒಗ್ಗೂಡಿ ಪ್ರಾರ್ಥಿಸ್ತೀವಿ, ಒಮ್ಮನಸ್ಸಿಂದ ಪ್ರಾರ್ಥಿಸುವಲ್ಲಿ ಪರಿಶುದ್ಧಾತ್ಮರ ಅನುಗ್ರಹ ಇರುತ್ತೆ. ಅದಕ್ಕೆ ಸಮೂಹ ಪ್ರಾರ್ಥನೆ ಮಾಡಬೇಕು. ಕುಟುಂಬ ಪ್ರಾರ್ಥನೆಯಲ್ಲಿ ಯೇಸು ಸ್ವಾಮಿ ಹಿಡಿದು ಬರ್ತಾರೆ. ಸಮೂಹ ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮರ ಕೃಪೆಗಳು ಫಲಗಳು ಇಳಿದು ಬರ್ತದೆ. ಪ್ರಾರ್ಥಿಸುವ ವ್ಯಕ್ತಿಗಳಾಗಬೇಕು. ಸುಮ್ಮನೆ ಒಂದು ನಮ್ಮೊಬ್ಬರಿಗೆ ಒಂದು ಸಂತಾಮರಿಯ ಪ್ರಾರ್ಥನೆ ಅಲ್ಲ, ಪ್ರಾರ್ಥನೆ ಹೃದಯದಿಂದ ಬರಬೇಕು. ಅದನ್ನು ಬುಕ್ಕಿಟ್ಕೊಂಡು ಪ್ರಾರ್ಥನೆ ಮಾಡೋದಲ್ಲ. ನಿನ್ನ ಮುಂದೆ ದೇವರ ಮುಂದೆ ಮೊಣಕಾಲಿರುವಾಗ ನಿನ್ನ ಹೃದಯ ತೆರೆಯಬೇಕು. ನನ್ನ ಹೃದಯ ತೆರೆದು ನನ್ನ ಹೃದಯದಲ್ಲಿ ಇರುವುದನ್ನು ನನ್ನ ಅಪ್ಪನ ಹತ್ರ ಮಾತಾಡಬೇಕು. ಇದು ಪ್ರಾರ್ಥನೆ, ಸ್ವಂತ ಪ್ರಾರ್ಥನೆ. ಇದು ಒಂದೇ ಪ್ರಾರ್ಥನೆಯನ್ನ ಹೇಳ್ಬೋದು, ಪುರಾವರ್ತಿ ಹೇಳ್ಬೋದು. ಆದ್ರೆ ನಿಮಗೆ ಕೊಟ್ಟಿರುವಂತ ಜ್ಞಾನ ಈ ಲೋಕದಲ್ಲ, ನೀವು ಲೋಕದವರಲ್ಲ. ಕ್ಷಣ ಕ್ಷಣ ನಾನು ದೇವರೊಂದಿಗಿದ್ದೀನಿ, ದೇವರೊಡನೆ ಯಾವ ರೀತಿ ಮಾತಾಡಬೇಕೆಂದು ನನ್ನ ಪರಿಶುದ್ಧಾತ್ಮರು ನಮಗೆ ಪೋಷಕರಾಗಿದ್ದಾರೆ, ಅವರು ಕಲಿಸಿಕೊಡ್ತಾರೆ. ನಮ್ಮ ಹೃದಯವನ್ನ ದೇವರಿಗೆ ಅರ್ಪಿಸಬೇಕು, ನಮ್ಮ ಸಮಯವನ್ನ ದೇವರಿಗೆ ಕೊಡಬೇಕು. ಪ್ರಾಪಂಚಿಕವಾಗಿ ಬದುಕಿ 6 ದಿನ, ಒಂದು ದಿನ ವಿಶ್ರಾಂತಿ ತಗೊಳ್ಳಿ. ಆ ವಿಶ್ರಾಂತಿ ಸಬತ್ತಾಗಲಿ, ಆ ವಿಶ್ರಾಂತಿ ನನ್ನ ಸಾನ್ನಿಧ್ಯದಲ್ಲಿ ಕಳೆಯುವಂತಾಗಲಿ. ಇದಾಗಿದೆ ಕ್ರೈಸ್ತಿಯ ಜೀವನ, ಇದಾಗಿದೆ ಯೇಸು ಕ್ರಿಸ್ತರ ಯೋಗವನ್ನು ಜೀವಿಸಿ ತೋರಿಸಿಕೊಟ್ಟಿದ್ದು. ಯೇಸು ಕ್ರಿಸ್ತರಂತೆ ಪ್ರೇಷಿತರು ಮಾರ್ಪಟ್ಟರು, ನಾವು ಯೇಸು ಕ್ರಿಸ್ತರಂತೆ ಮಾರ್ಪಡಬೇಕು. ದೈವ ಕೃಪೆಯಿಂದ ತುಂಬಿರಬೇಕು. ಪ್ರಾರ್ಥನಾ ಕೃಪೆಯ ನಮ್ಮನ್ನೆಲ್ಲ ಸುರಿಸಿ. ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಪ್ರಿಯರೇ, ನಾವು ನಮ್ಮನ್ನ ನೋಡಿಸಿದವರನ್ನ ಕ್ಷಮಿಸಬೇಕು, ನಮ್ಮನ್ನ ಹಲ್ಲೆಗೆಳೆದವರನ್ನ ಕ್ಷಮಿಸಬೇಕು, ನಮಗೆ ಕೇಡು ಮಾಡಿದವರನ್ನ ಕ್ಷಮಿಸಿ ಪ್ರೀತಿಸಿ ಅವರಿಗಾಗಿ ಪ್ರಾರ್ಥಿಸಬೇಕು. ನಮ್ಮ ಹೃದಯ ಶುದ್ಧ ಹೃದಯವಾಗಿದ್ದು ಮೊಣಕಾಲೂರಿ ಪ್ರಾರ್ಥಿಸುವಾಗ ದೇವರ ಅನುಗ್ರಹಗಳನ್ನು ನಮಗೆ ಸಿಗುತ್ತೆ. 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ಆ ದೇವರಿಗೆ ನಮ್ಮ ಹೃದಯವನ್ನು ಸಮರ್ಪಿಸೋಣ. ನನ್ನ ಪ್ರಾರ್ಥನಾ ವೀರರಾಗಿ ಮಾರ್ಪಡಿಸಿ. ಪ್ರಬೋಧಕರಿರ್ಬೋದು, ಅದ್ಭುತ ಮಾಡುವವರಿರಬಹುದು, ಸೂಚಕ ಕಾರ್ಯ ಮಾಡುವವರಿರಬಹುದು, ಆದರೆ ಪ್ರಾರ್ಥನಾ ವೀರರಿದ್ದರೆ ಇವರ ಆಗಲಿಲ್ಲ ಎಂಬುದಾಗಿ ಪವಿತ್ರಗ್ರಂಥ ಹೇಳುತ್ತೆ. ನಾವೆಲ್ಲರೂ ಪ್ರಾರ್ಥಿಸುವವರಾಗೋಣ. ಆ ಪರಿಶುದ್ಧಾತ್ಮನ ಅಭಿಷೇಕ ಪ್ರಾರ್ಥನಾ ಕೃಪೆಯಿಂದ ನಮ್ಮನ್ನು ಮುಗಿಸಲೆಂದು ನಾವು ಪ್ರಾರ್ಥಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸೋಣ.
ಪ್ರಾರ್ಥಿಸು ನೀ ಓ ಮಗನೇ ಪ್ರಾರ್ಥಿಸು ನೀ, ಓ ಮಗಳೇ ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕತ್ತರಿಸು ಓಡಿ ಬರುವರು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕತ್ತರಿಸು ಓಡಿ ಬರುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರವ ಹಿಡಿದು ನಿನ್ನ ಕಾಯುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರವ ಹಿಡಿದು ನಿನ್ನ ಕಾಯುವರು. ಪಾಪ ತ್ಯಜಿಸಿ ಪ್ರಾರ್ಥನೆ ಮಾಡು, ಕ್ಷಮೆಯ ನೀಡಿ ಪ್ರಾರ್ಥಿಸಿ ನೋಡು. ಪಾಪ ತ್ಯಜಿಸಿ ಪ್ರಾರ್ಥನೆ ಮಾಡು, ಕ್ಷಮೆಯ ನೀಡಿ ಪ್ರಾರ್ಥಿಸಿ ನೋಡು. ನಂಬಿ ನೀನು ಪ್ರಾರ್ಥನೆ ಮಾಡು, ಕೇಳಿದೆಲ್ಲ ಪಡೆಯುವೆ ನೀನು. ನಂಬಿ ನೀನು ಪ್ರಾರ್ಥನೆ ಮಾಡು, ಕೇಳಿದೆಲ್ಲ ಪಡೆಯುವೆ ನೀನು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕತ್ತರಿಸು ಓಡಿ ಬರುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರವ ಹಿಡಿದು ನಿನ್ನ ಕಾಯುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರವ ಹಿಡಿದು ನಿನ್ನ ಕಾಯುವರು. ಯೇಸು ನಾಮದಲ್ಲಿ ಪ್ರಾರ್ಥಿಸು, ಯೇಸು ಪಾದ ಬಿಡದೆ ಪ್ರಾರ್ಥಿಸು. ಯೇಸು ನಾಮದಲ್ಲಿ ಪ್ರಾರ್ಥಿಸು, ಯೇಸು ಪಾದ ಬಿಡದೆ ಪ್ರಾರ್ಥಿಸು. ಯೇಸು ಕರುಣೆಗಾಗಿ ಪ್ರಾರ್ಥಿಸು, ಕೊಡುವ ತನಕ ಬಿಡದೆ ಪ್ರಾರ್ಥಿಸು. ಯೇಸು ಕರುಣೆಗಾಗಿ ಪ್ರಾರ್ಥಿಸು, ಕೊಡುವ ತನಕ ಬಿಡದೆ ಪ್ರಾರ್ಥಿಸು. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಓ ಎಂಥ ದಿವ್ಯ ಸಂಸ್ಕಾರ, ಬಾಗಿ ವಂದಿಸೋಣ. ಹಳೆಯಾದೆಗೋ ಸಾವಿರಿಗೆ ಎಡೆಯಿತು ನಿಂತಿದೆ, ಇಂದ್ರಿಯಾತೀತವಾದುದನ್ನು ವಿಶ್ವಾಸವು ತೋರಲಿ. ಪಿತರಿಗೂ ಸುತನಿಗೂ ನಿರ್ವಹಿಸುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ. ಸಮರ್ಪಣೆ ಗೌರವವು
ನೀಡುವೆ ನನ್ನಲ್ಲಿ ಜೀವ